ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಚಿನ್ ಕುಮಾರ್ ದೇಸಾಯಿ. ಇವತ್ತು ನಾವು ಬಂದಿದ್ದು ಇಲ್ಲಿ ಹುಡುಕೋ ಡಿಗ್ರಿ ಕಾಲೇಜ್ ಹತ್ರ ಇರುವಂತ ಒಂದು ಕೆರಿಗೆ ಅಂಡರ್, ಇದು ಮೇನ್ ರೋಡ್ ಆ ಕಡೆ ಕೊಪ್ಪಳ ಮುಂಡ್ರಿಗಿ ಟು ಕೊಪ್ಪಳ ರೋಡ್ ಅಂಡರ್ ಒಳಗೆ ಐತಿದ್ದು ಕೆರಿ. ಏನ್ ಗೊತ್ತಿಲ್ಲದು ಕಾಲುವೆ ಅನ್ಸುತ್ತೆ, ಎಲ್ಲ ಮುಚ್ಚೋಗ್ಬಿಟ್ಟದು. ಇಲ್ಲಿ ನೋಡ್ಬೋದು, ಇಲ್ಲಿ ದಿನ 100-200 ಕುರಿಗಳು ನೀರು ಕುಡಿಯಕಂತ ಬರ್ತೈತೆ ಇಲ್ಲಿಗೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಸ ಎಲ್ಲ ಇಷ್ಟೊಂದು ಕಸ ಹಾಕೈತೆ. ಇದ್ರ ಒಂದೊಂದು ಪ್ಲಾಸ್ಟಿಕ್ ಆದ್ರೆ ಏನೋ ವಿಷಕಾರಿ ವಸ್ತುಗಳು ಒಂದು ಕುರಿಗೂ ಟಗರು ಹೊಟ್ಟಾಗ ಹೋದ್ರೆ ಒಂದು ಕುರಿ ಅಥವಾ ಟಗರಿನ ಸಮಸ್ಯೆ ಎಷ್ಟಾಗದಂತ ಅವ್ರನ್ನ ಕೇಳಂಬ್ರಿ. ಅಣ್ಣ ಯಾವ್ರು? ಮುಂಡ್ರಿಗಿ. ಏನ್ ನಿಮ್ಮ ಹೆಸರು? ಪ್ರಭು. ಎಷ್ಟು ವರ್ಷದಿಂದ ಕುರಿ ಇದು ಮಾಡ ಅಂತಿರ್ಲಿ? ನಾವೊಂದು 8 ವರ್ಷದಿಂದ ಮಾಡ್ತಿದ್ದೀವಿ. ಅವಾಗ್ಲಿಂದ ಹಿಂಗೈತಿದೆ? ಅವಾಗ್ಲಿಂದ ಹೆಂಗ ಐತಣ ಇದು. ಮತ್ತೆ ಕಸ ಅಷ್ಟನ್ನ ಮತ್ತೆ ಬೇರೆ ಬೇರೆ ಮತ್ತೆ ಬೇರೆ ಬದ್ಲಿ ಡಾಬಾದಿಂದ ಇದು ಎಲ್ಲ ತಂದು ಹಾಕ್ತಾರ ಇಲ್ಲಿ. ಕುರಿಗೆಲ್ಲ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ. ಇಲ್ಲಿದ್ದ ಒಂದು ಸಾಮಾನ್ಯ ಕುರಿ ಅಷ್ಟು ಹಾಳಾಗಿದ್ದಾವೆ. ಅದ್ರ ಸಲುವಾಗಿ ಇದು ಮಾಡ್ಬೇಕಂತ ನೋಡಬಹುದಲ್ಲ. ಇಲ್ಲಿ ಸುಮಾರು ಇಲ್ಲಿ ಕುರಿ ಕಾಯೋರ ಮನದಾಳ ಮಾತಿದ್ದು. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟಂತ ವ್ಯಕ್ತಿಗಳು ಇದನ್ನ ಕೂಡಲೇ ಸ್ವಚ್ಛತಾ ಕಾರ್ಯಕ್ರಮ ಕೈಗೊಳ್ಬೇಕಂತಂದೇಳಿ ಈ ಮೂಲಕ ತಮ್ಮಲ್ಲಿ ಎಚ್ಚರಿಸ್ತೇನೆ. ಆಮೇಲೆ ಇದು ಕುರಿ ಮತ್ತು ಹುಣ್ಣು ನಿಗಮದ ಅಧ್ಯಕ್ಷರು ಕೂಡ ಗಮನಿಸ್ಬೇಕು. ಎಷ್ಟು ವರ್ಷ ಏನ್ ಅಭಿವೃದ್ಧಿ ಮಾಡ್ಯಾರ ಗೊತ್ತಿಲ್ಲ. ಇನ್ನು ಮುಂದಾರ ಅಭಿವೃದ್ಧಿ ಮಾಡಿ ಸ್ವಲ್ಪ ಎಚ್ಚೆತ್ಕೊಳ್ರಿ. ಇಲ್ಲಾಂದ್ರೆ ಮತ್ತೆ ಮನಿ ಮುಂಡ ಬಂದ್ ನಿಮ್ ಮೇಲೆ ಅವ್ರು ಕಂಪ್ಲೇಂಟ್ ಮಾಡೋ ರೀತಿಗೆ ಎಲ್ಲ ಆಗ್ಬೇಡ್ರಿ. ಇದು ಮಾತ್ರ ಕಡ್ಡಾಯವಾದ ಎಚ್ಚರಿಕೆ ಇದು ಕುರಿ ಮತ್ತೆ ಉಣ್ಣೆ ನಿಗಮದ ಅಧ್ಯಕ್ಷರಿಗೆ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಧನ್ಯವಾದಗಳು.